ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ದಪ್ಪ ಅವಲಕ್ಕಿಯಲ್ಲಿ ಮಾಡಬಹುದಾದಂತಹ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಇಲ್ಲಿ ನಾನೊಂದು ಸ್ವಲ್ಪ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಅದರಲ್ಲಿ ಭತ್ತದ ಹೊಟ್ಟು ಎಲ್ಲ ಇರ್ಬೋದು, ಅದನ್ನೆಲ್ಲ ಒಮ್ಮೆ ಕ್ಲೀನಾಗಿ ತೆಗೆದುಕೊಳ್ಳುವ ನಾವು. ಆಮೇಲೆ ಇದನ್ನು ನಾವು ಸ್ವಲ್ಪ ಹುರ್ಕೊಳ್ಳುವ. ಎಣ್ಣೆ ಎಲ್ಲ ಏನು ಹಾಕೊಳ್ಳೋದು ಬೇಡ, ಡ್ರೈ ಆಗಿ ನಾವು ಇದೊಂದು ಸ್ವಲ್ಪ ಕ್ರಿಸ್ಪಿ ಆಗುವ ತನಕ ಹುರ್ಕೊಳ್ಳುವ. ಅವಲಕ್ಕಿ ಗರಿ ಗರಿ ಆಗೋ ತನಕ ನಾವು ಹುರ್ಕೊಳ್ತಾ ಇರುವಾಗ ಆದಷ್ಟು ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳುವ, ಇಲ್ಲದಿದ್ದರೆ ತಳ ಕರಟಿ ಹೋಗ್ಬೋದು. ಹಾಗೆ ಸ್ವಲ್ಪ ಕೈಯಾಡಿಸ್ತಾ ಇರುವ ನಾವು, ಹಾಗೆ ಬಿಟ್ಟರೆ ಅಡಿಯಲ್ಲಿದ್ದದ್ದು ಮಾತ್ರ ಕರಟಿ ಹೋಗ್ತದೆ, ಮೇಲೆ ಅಷ್ಟು ಹುರಿಯುವುದಿಲ್ಲ. ಸೊ ಕೈಯಾಡಿಸ್ತಾ ಇದನ್ನು ಹುರ್ಕೊಳ್ಳುವ. ನೋಡಿ, ಇದನ್ನೀಗ ನಾವು ಹುರ್ಕೊಂಡಾಗಿದೆ. ನಾವೀಗ ಅದನ್ನು ತೆಗೆದಿಟ್ಕೊಳ್ಳುವ. ನಾನೀಗ ಇಲ್ಲೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ನೆಲಗಡಲೆ ಬೀಜವನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ನಾವೀಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈ ಎಣ್ಣೆಯಲ್ಲಿ. ನೆಲಗಡಲೆ ಬೀಜ ಹುರಿತಾ ಬರುವಾಗ ಸ್ವಲ್ಪ ಬಾದಾಮಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ಕೂಡ ನಾವು ಹುರ್ಕೊಳ್ಳುವ. ಇದಕ್ಕೆ ಈಗ ಒಂದು 4 ಗೇರು ಬೀಜ ಹಾಕ್ಕೊಂಡಿದ್ದೇನೆ, ಅದನ್ನು ಕೂಡ ಹುರ್ಕೊಳ್ಳುವ. ಗೇರು ಬೀಜ ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ಪಂಪ್ಕಿನ್ ಸೀಡ್ಸನ್ನು ಸೇರಿಸ್ಕೊಂಡಿದ್ದೇನೆ. ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು ಅಂತ ಇದ್ದರೆ ಸೇರಿಸ್ಕೊಳ್ಬೋದು. ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ. ಕೊನೆಯದಾಗಿ ಇದಕ್ಕೆ 2 ಕಟ್ ಮಾಡಿದಂಥ ಹಸಿಮೆಣಸು ಮತ್ತು ಕರಿಬೇವಿನ ಎಲೆಯನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನೆಲ್ಲ ಒಮ್ಮೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಲೆ ಆಫ್ ಮಾಡುವ. ಫ್ರೈ ಮಾಡುವಾಗ ಆದಷ್ಟು ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡಿಕೊಳ್ಳುವ. ಇದೆಲ್ಲ ಫ್ರೈ ಆಗಿದೆ. ಈಗ ನಾನೀಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಹುರಿದಂತಹ ನೆಲಗಡಲೆ ಬೀಜ, ಬಾದಾಮಿ, ಗೋಡಂಬಿ ಎಲ್ಲ ನಾನೀಗ ಈ ಅವಲಕ್ಕಿಗೆ ಸೇರಿಸ್ಕೊಂಡಿದ್ದೇನೆ. ಅದರೊಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳುವ. ಚಿಟಿಕೆ ಅರಿಶಿನ, ಖಾರದ ಪುಡಿ, ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳುವ. ನಾನಿಲ್ಲಿ ಹಾಗೆ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೇನೆ. ಬೇಡದಿದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಅಮ್ಚೂರ್ ಪೌಡರ್, ಹಾಗೆ ನಿಮಗೆ ಬೇಕಿದ್ದರೆ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಳ್ಬೋದು. ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಸಿಹಿ ಬೇಕು ಅಂತ ಇದ್ದರೆ, ನಾನಿದನ್ನು ಸ್ಕಿಪ್ ಮಾಡಿದ್ದೇನೆ, ಸಿಹಿ ಬೇಕು ಅಂತ ಇದ್ದರೆ ಪೌಡರ್ಡ್ ಶುಗರನ್ನು 1 ಸ್ಪೂನ್ ಸೇರಿಸ್ಕೊಳ್ಬೋದು. ನಾನು ಅದನ್ನು ಸ್ಕಿಪ್ ಮಾಡಿದ್ದೇನೆ. ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಟೀ ಟೈಮ್ ಸ್ನ್ಯಾಕ್ಸಿಗೆ ನಾವು ಮನೆಯಲ್ಲೇ ಮಾಡಬಹುದಾದಂತಹ ದಪ್ಪ ಅವಲಕ್ಕಿ ಮಿಕ್ಸ್ಚರ್ ಈಗ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.